ಯಾಕಂದ್ರೆ ನಾನು ಬ್ರಹ್ಮಚಾರಿ ಅಂತ ಅಂದ್ಕೊಂಡ ಕ್ಷಣಕ್ಕೆ ಬ್ರಹ್ಮಚಾರಿಯೂ ಕುಟುಂಬಸ್ಥನೇ. ಆದ್ದರಿಂದ ನಾನು ನಿಮ್ಮನ್ನು ಕೇಳ್ತಿದ್ದೀನಿ. ಅದು ನಮ್ಮ ಸೋದರಿ ನಾಗಶ್ರೀ ಒಂದು ಮಾತು ಹೇಳಿದ್ರು, ನಮ್ಮ ಚಂದ್ರಪ್ಪನ ಕೊಟ್ಟಂಥ ಒಂದು ಮಾತಿದೆ. ಗಂಡ ಹೆಂಡತಿ ಒಟ್ಟಿಗೆ ಇದ್ದರೆ ಅದು ಅವಿಭಕ್ತ ಕುಟುಂಬ, ಬೇರೆ ಬೇರೆ ಇದ್ದರೆ ವಿಭಕ್ತ ಕುಟುಂಬ. ಆದರೆ ಇತ್ತೀಚೆಗೆ ಏನಾಗ್ತಿದೆ, ನಮ್ಮ ಪ್ರಾಣೇಶನ ಒಂದು ಚಟಾಕಿ ಮಾತಿನಲ್ಲಿ ಮದುವೆಗೆ ಮುಂಚೆ ಹುಡುಗ ಹುಡುಗಿಯರು ಆಡಿಕೊಳ್ಳುವ ಮಾತು ಹೇಗಿದೆ, ವೇ ಯು ಆರ್ ಆಮ್ ನಿಯರ್, ಯು ಆರ್ ಡಿಯರ್, ವೆರಿ ಕ್ಲಿಯರ್, ನೋ ಫಿಯರ್. ಈ ಮಾತುಗಳೆಲ್ಲ ಪದ ಹೇಳ್ಕೊಂಡು 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 ಮನೆಗೆ ಬರ್ತಿದ್ದಾಗೇನೆ ನೀನೆಲ್ಲಿರಬೇಕು, ನಾನಲ್ಲಿರಬೇಕು, ನಾನೆಲ್ಲಿರಬೇಕು, ನೀನಲ್ಲಿರಬೇಕು. ಅದಾಗ ಒಂದೇ ತಿಂಗಳಿಗೆ ನೀನಿರಬೇಕು, ಇದೇ ಮಹಾಪ್ರಾಣಕ್ಕೆ ಹೋಯ್ತೆ ಹೊತ್ತು ಅಲ್ಪ ಪ್ರಾಣದಿಂದ ಶುರುವಾದದ್ದು. ಈ ಪರಿಸ್ಥಿತಿ ಯಾತಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲಿ ಕುಟುಂಬದ ಮನೆಯ ಯಜಮಾನ ಆದರ್ಶನಾಗಿರಬೇಕು. ಅದಕ್ಕೆ ಭಾಳ ಚೆನ್ನಾಗಿ ಮೊದಲನೇ ಬಾರಿ ಹರಟೆ ಕುಳಿತುಕೊಂಡ್ರು ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಆ ವಿಶ್ಲೇಷಣೆ ಮಾಡುವಾಗ ನಾನು ನೀವೆಲ್ಲ ಚಿಂತನಾ ಪುರುಷರಾಗಿರೋದ್ರಿಂದ ನಿಮ್ಮ ಶಾಶ್ವತಿಗೆ ವಾಕ್ಯ ಕೊಡ್ತಿದ್ದೀನಿ. ನಾನು ಫೇಸ್ ಈಸ್ ಅನ್ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ಕರಿತೀವಿ ಆಂಗ್ಲ ಭಾಷೆಯಲ್ಲಿ. ಯಾಕೆ ಕರೆದು ಅವಿಭಕ್ತ ಕುಟುಂಬ ಅನ್ನೋದು ಯಾವತ್ತೂ ವಿಭಕ್ತ ಆಗೋಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಆ ಸ್ವಾರ್ಥತೆಯಿಂದ ನಾವು ವಿಭಾಗ ಮಾಡ್ಕೊಳ್ತಿದ್ದೇವೆ ಹೊರತು ಪ್ರಕೃತಿ ರೂಪದಲ್ಲಿ ಏನು ಚಂದ್ರಮ್ಮನವ್ರು ಹೇಳಿದ್ರು, ಪ್ರಕೃತಿಯನ್ನು ಗಮನಿಸ್ಕೊಂಡ್ಬಿಟ್ಟಿದ್ರೆ ನಾವು ಚೆನ್ನಾಗಿ ಬದುಕ್ತಿದ್ವಿ ಅಂತ. ಫೇಸ್ ಈಸ್ ಅನ್ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ಇಂಗ್ಲೀಷ್ನವನು ಅದನ್ನೇ ತಗೊಂಡ. ಅವಿಭಕ್ತವಾಗಿಯೇ ಇರ್ತಕ್ಕಂಥದ್ದಕ್ಕೆ ಯಾವ ಕವಿ ಬರೆದಂತ ಇವತ್ತಿನವರೆಗೂ ಗೊತ್ತಿಲ್ಲ ಕನ್ನಡದಲ್ಲಿ. ಆದರೆ ಮಾತಿದ್ರೆ ಗಮನಿಸಿ, ಆ ಪದ ಬರೋಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಜನನಿಗಡ ಜಿಕ್ವೆ. ಎಷ್ಟು ಸೊಗಸಾಗಿ ಕೊಟ್ಟಿದ್ದಾನೆ ಕನ್ನಡದಲ್ಲಿ. ಯಾರು ಬರೆದ್ನೋ? ಜನನಿಗಡ ಜಿಕ್ವೆ ನಯನಮೇ ಪಿತಂಗಡ, ಜನನಿಗಡ ಜಿಕ್ವೆ ನಯನಮೇ ಪಿತಂಗಡ. ಬಂಧುವೇ ಕರ್ಣ, ಬಂಧುಗಳೇ ಕರ್ಣ ಮಿತ್ರ. ನಾಸಿಕ ತನಯ ಸತಿ ಹಸ್ತಪಾದಂ ಘನಮೆಂಬುದೀ ಸಂಸಾರ. ಮುಖದಲ್ಲೇ ನಮ್ಮ ಕುಟುಂಬ ಇದೆ. ತಾಯಿ ನಾಲಿಗೆ, ಜನನಿಗಡ ಜಿಕ್ವೆ ತಾಯಿ ನಾಲಿಗೆ. ತಂದೆ ಆ ಮಾತುಗಳನ್ನು ಮುದ್ದಾಗಿ ಮಾತಾಡಿಸ್ಕೊಂಡು ಹೆತ್ತು ಮೊದಲ ಅಕ್ಷರ ಕಲಿಸೋಳು ಯಾರಪ್ಪ? ಚಾರಿಟಿ ಬಿಗನ್ಸ್ ಅಟ್ ಹೋಮ್. ತಾಯಿ ಮೊದಲ ಪಾಠಶಾಲೆ. ಅದನ್ನು ಸರಿಯಾಗಿ ಕಲಿಸ್ತಾ ಇದೆಯಾ ಇಲ್ವಾ, ಕಲ್ತ್ಕೊಂಡ ಇಲ್ವಾ ಅಂತ ನೋಡೋದ್ರಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋನು ಯಾರು ಅಂದ್ರೆ ತಾಯಿ ಅಲ್ಲ, ತಂದೆ. ನಯನಮೇ ಪಿತಂಗಡ, ಕಣ್ಣು ತಂದೆ. ಇವೆರಡರ ನಡುವೆ ನಮ್ಮ ಸಾಮರಸ್ಯದ ಬದುಕಿಗೆ ಹುಳಿ ಹಿಂಡೋರು ಯಾರಪ್ಪ ಅಂತ ಹೇಳಿದ್ರೆ ಕರ್ಣಮೇ ಬಂಧು ಮಿತ್ರ. ಅದನ್ನ ಕೇಳಿಸ್ಕೊಂಡು ಏನಾದರೂ ಮಕ್ಕಳುಗಳು ಕೊಂಚ ವ್ಯತ್ಯಾಸವಾಗಿ ತಂದೆ ತಾಯಿಗಳ ಮಾತು ಬಿಟ್ಟಿದ್ದೇ ಆದರೆ ನಾಸಿಕಮೆ ತನಯ, ಉಸಿರು ಕೊಟ್ಟ ತಂದೆ ತಾಯಿಗಳನ್ನು ಉಸಿರು ಹಿಡಿಸುವ ಹಾಗೆ ಮಾಡುವವರು ಯಾರಪ್ಪ ಅಂದ್ರೆ ಅವರ ಹೆತ್ತ ಮಕ್ಕಳೇ. ಅದಕ್ಕೆ ನಿಮಗೊಂದು ಜುಮ್ ಅನ್ಬಹುದು. ಕನ್ನಡ ಭಾಷೆಯ ಚುಟುಕ ಶಾಶ್ವತ ಮುಂದೆ ಹೇಳ್ತಿದ್ದೀನಿ. ದೀಪ ಹಚ್ಚಿದ್ರು ನನ್ನ ಬಾಗಲಕೋಟೆ ಸೋದರಿ, ದೇವರಿಗೆ ದೀಪ ಬೆಳಗಿ ಊದುಬತ್ತಿ ಎಲ್ಲ ಹಚ್ಚಿದ್ರು. ಆ ಸಂಸ್ಕಾರತೆಯನ್ನು ನೋಡುವಾಗ ನಮಗೆ ಕತ್ತಲಲ್ಲಿ ಬೆಳಕಿದೆ, ಅಸತೋಮ ಸದ್ಗಮಯ ಇವೆಲ್ಲ ಮಾತಾಡ್ತೀವಿ. ಆದರೆ ಕವಿಯ ದೃಷ್ಟಿ ಕುಟುಂಬದ ಮೇಲೆ ಇರುತ್ತೆ. ನೋಡಿ, ನೀವು ಕೂತವರು ನಗಮುಖಗಳೆಲ್ಲ ಜುಮ್ ಅನ್ನತ್ತೆ. ಜರಗಿನಲ್ಲಿ ಬರೀತಾರೆ, ಹಚ್ಚಿಟ್ಟ ಹಣತೆಗೆ ತುಂಬ ಬೇಸರ. ಏಕೆ ಏನೇ ಹತ್ತಿಯ ಬತ್ತಿ ತಾನು ಉರಿಯುವಾಗ ನೊಂದುಕೊಳ್ಳುತ್ತೆ. ಇದನ್ನು ಸಾಧ್ಯನಾ? ಹತ್ತಿ ಬತ್ತಿ ತಾನು ಉರಿಯುವಾಗ, ತಾನು ಬೆಳಕು ಕೊಡುವಾಗ ನೊಂದುಕೊಳ್ಳುತ್ತೆ. ಏಕೆ ಏನೇ ತನ್ನೊಡಲಲ್ಲಿ ತಾನು ಹೆತ್ತ ತನ್ನ ಬೀಜಗಳೇ, ತನ್ನ ಮಕ್ಕಳೇ ಇದೀಗ ಎಣ್ಣೆಯಾಗಿ ಬಂದು ತನ್ನನ್ನೇ ಸುಡುತ್ತಿರುವುದ ಕಂಡು. ಕುಟುಂಬ ಒಡೆದೋಗ್ಬೇಕು ಅನ್ನೋದಕ್ಕೆ ಬೇರೆ ಯಾರು ಬೇಕಿಲ್ಲ. ಕರ್ಣ ನಾಸಿಕ. ಕಿವಿ ಚೆನ್ನಾಗಿ ಇಟ್ಕೊಳ್ಳಯ್ಯ, ಹಿತ್ತಾಳೆ ಕಿವಿ ನಿಂದು. ನಾಲ್ಗೆ ಹಿತ್ತಾಳೆ ಅಂತ ಹೇಳಿದ್ರ, ಕಣ್ಣು ಹಿತ್ತಾಳೆ ಅಂತ ಹೇಳಿದ್ರ, ಚೆನ್ನಾಗಿದೆ. ಆದ್ರಿಂದ ಮಕ್ಕಳನ್ನ ಉಸಿರಿಸುವುದು, ಅದನ್ನು ಮಕ್ಕಳು ಅರ್ಥ ಮಾಡ್ಕೊಳ್ಳುವಾಗ ತಂದೆಯೂ ಹೇಳಬೇಕು. ಅದಕ್ಕೆ ಇನ್ನೊಂದು ತಮಾಷೆ ಮಾತೇನೆಂದ್ರೆ,
ಬಂದ್ಬಿಟ್ಟ ಹೇಳ್ದ ಅವನು ಅಚ್ಚಕಟ್ಟಾಗಿ, ಯಾರು ಇವನು? ನನ್ನ ವಂಶ ಕುಡಿ, ಇವನೇ ನನ್ನ ವಂಶ ಕುಡಿ, ಇವನೇ ನನ್ನ ವಂಶ ಕುಡಿ, ಇವನೇ ನನ್ನ ವಂಶ ಕುಡಿ. ಅವನು ಅನ್ಕೊಂಡ, ಓ ನಮ್ಮಪ್ಪ ಹೇಳಿದ್ ಹಿಂಗೆ ಅಂತ, ಕುಡಿ 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 ಅಂತ ಕುಡಿದು ಕೂತ. ವಂಶ ಕುಡಿ ಅಂದ್ರೆ ವಂಶದ ಬೆಳಕು ಅಂತ. ಅವನು ನಮ್ಮಪ್ಪ ವಂಶ ಕುಡಿ, ಅವನು ಎರಡನೇ ಅರ್ಥ ವಂಶ ಕುಡಿ, ವಂಶ ಕುಡಿ. ನಮ್ಮಪ್ಪ ಹೇಳಿದ್ಮೇಲೆ ಕುಡಿದಲ್ಲಿ ಏನ್ ಮಾಡ್ಲಿ? ಅದ್ರ ಜೊತೆ ಮತ್ತು ಒಂದಿದೆ, ತಂದೆ ಆದವನು ಸ್ವಾರ್ಥಿ ಆಗ್ಬಿಟ್ರೆ ಶಾಶ್ವತ್ ಕುಟುಂಬದಲ್ಲಿ ಆಗುದಿಲ್ಲ. ಅವನಿಗೂ ಒಂದು ನಿಸ್ವಾರ್ಥತೆ ಇರಬೇಕು. ಮರಗಿಬಿಟ್ಟಿದಾನೆ ಒಬ್ಬ ರಸ್ತೆ ಒಳಗೆ, ಮೂರ್ಛೆ ಬಂದ್ಬಿಟ್ಟಿದೆ. ಅಕ್ಕಪಕ್ಕದವ್ರು ಹೇಳ್ತಾರೆ, ಬಿದ್ಬಿಟ್ಟಾರಿ, ಬಿದ್ಬಿಟ್ಟಾರಿ, ಕಬ್ಬಿಣ ಕೊಡ್ರಿ, ಕಬ್ಬಿಣ ಕೊಡ್ರಿ, ಕಬ್ಬಿಣ ಕೊಡ್ರಿ ಅಂತಾರೆ. ಯಾರ ಹತ್ರನೂ ಇಲ್ಲ ಅಲ್ಲಿ ಕಬ್ಬಿಣ ಕೊಡ್ರಿ ಅಂತ. ಒಬ್ಬ ಬಂದು ನಿಂತಿರ್ತಾನೆ ದೊಡ್ಡವನು, ಅವ್ನು ಕೇಳಿ, ಕಬ್ಬಿಣ ಕೊಡ್ರಿ ಇಲ್ಲ, ಬೀಗಕ್ಕೆ ಇದೆಯಲ್ಲ ಮಾರಾಯ, ಕೊಡ್ರಿ ಕೊಡ್ರಿ ಅಂದ್ರೆ ಕೊಡ ಕೊಡ ಅಂತ. ಕೊಡ ಯಾರು ಹೋಗ್ಬಿಡ್ತಾನೆ ಜೀವ, ಹೋದ್ರು ಹೋಗಿ ಕೊಡಲ್ಲ. ಯಾಕ್ರಿ ಅಂದ್ರೆ ಅವ್ನು ನನ್ನ ಮಗ. ಯಾಕೆ ಕೊಡಲ್ಲ ಅಂದ್ರು, ಅವನ ಆಸ್ತಿ ಕೇಳ್ತಾ ಇದ್ದೀನಿ, ಬೀಗಕ್ಕೆ ಕೊಟ್ಬಿಟ್ರೆ ಮತ್ತೆ ಕೊಡಲ್ಲ ಅವನು. ಇಷ್ಟರ ಸ್ವಾರ್ಥತೆ ನಮ್ಮನ್ನ ಪ್ರಾಣ ತಿಂದಾಗ ನಮ್ಮ ಚಂದ್ರಮ್ಮ ಹೇಳದಂಗೆ ಕುಟುಂಬದಲ್ಲಿ ಮಗ ಮೂರ್ಛೆ ಹೋದ್ರೂ ಪರವಾಗಿಲ್ಲ, ನನ್ನ ಆಸ್ತಿಯ ಬೀಗಕ್ಕೆ ಮಾತ್ರ ನನಗೆ ಇರಬೇಕು ಅನ್ನುವಂಥ ಸ್ವಾರ್ಥ ಯಾವಾಗ ಅಡಕೊಳ್ಳುತ್ತೋ ಚಂದ್ರಮ್ಮನದ ಬೇಸ್ ಇವತ್ತಿನ ಹರಟೆಗೆ ಆ ಸ್ವಾರ್ಥತೆ ಹೋದಾಗ ಮಾತ್ರ. ಆದರೆ ಪ್ರಕೃತಿ ತನ್ನದೆಲ್ಲವನ್ನೂ ಕೊಡುತ್ತೆ, ನಾನೇನನ್ನು ಬಯಸಲ್ಲ. ಆದ್ರಿಂದ ಅಂತ ಒಂದು ಪ್ರಕೃತಿಯ ನಡುವೆ ಇವತ್ತು ಕುಟುಂಬ ಯಾಕೆ ಇಷ್ಟೊಂದು ಛಿದ್ರವಾಗಿ ಹೋಗ್ತೀವಿ ಅನ್ನೋದಕ್ಕೆ ನೀವು ಉಪನ್ಯಾಸಕರಾಗಿ ಹಾಗೂ ಸಮಾಜದ ಸೇವೆಯಲ್ಲಿ ರಾಷ್ಟ್ರೀಯತೆಯ ಮೂಲಕ ಸೇವೆಯನ್ನು ತೊಡಗಿಸಿಕೊಳ್ತಕ್ಕಂಥವರಾಗಿ ನಿಮ್ಮ ಮಾತೆ